ಎಲ್ಲರಿಗೂ ನಮಸ್ಕಾರ. SS ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಕೋಲಾರಕ್ಕೆ. ಕೋಲಾರದಲ್ಲಿ ಯಾವ್ಯಾವ ಪ್ಲೇಸ್ ನ ವಿಸಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಕೋಲಾರದಲ್ಲಿ ನಾವು ಬಂದಿರೋಂಥ ಪ್ಲೇಸ್ ಬಂದು ದಕ್ಷಿಣ ಕಾಶಿ ಅಂತಲೇ ಪ್ರಖ್ಯಾತಿಗೊಂಡಿರುವ ಅಂತರಗಂಗೆಗೆ ಬಂದಿದ್ದೀವಿ. ಇದು ಬೆಟ್ಟದ ತುದಿಗೆ ಇಲ್ಲಿಂದ ಮೆಟ್ಟಿಲುಗಳು 500 ಮೆಟ್ಟಿಲುಗಳಿವೆ ಅಪ್ರಾಕ್ಸಿಮೇಟ್ಲಿ. ಬೆಟ್ಟದ ತುದಿಗೆ, ದೇವಸ್ಥಾನಕ್ಕಲ್ಲ, ದೇವಸ್ಥಾನಕ್ಕೆ 150 ಮೆಟ್ಟಿಲುಗಳಿದೆ. ಬೆಟ್ಟದ ತುದಿಗೆ ಹೋಗಬೇಕು ಅಂದರೆ 500 ಮೆಟ್ಟಿಲುಗಳಿದೆ. ಇದು ಬಂದು ದಕ್ಷಿಣ ಕಾಶಿ ಅಂತಲೇ ಪ್ರಖ್ಯಾತಿಗೊಂಡಿರುವಂತಹ ಕೋಲಾರ ಜಿಲ್ಲೆಯ ಅಂತರಗಂಗೆ. ನಿಮಗೆ ವಿಡಿಯೋದಲ್ಲಿ ಹೇಳಿರೋ ಥರ ನಾವಿವಾಗ ಬಂದಿರೋಂಥ ಜಾಗ ಕೋಲಾರ ಜಿಲ್ಲೆನಲ್ಲಿರುವಂಥ ಅಂತರಗಂಗೆ. ಈ ಅಂತರಗಂಗೆ ಬಂದ್ಬಿಟ್ಟು ದಕ್ಷಿಣ ಕಾಶಿ ಅಂತಲೇ ಪ್ರಖ್ಯಾತಗೊಂಡಿದೆ. ಈ ಜಾಗಕ್ಕೆ ನಾವಿವತ್ತು ಬಂದಿದ್ದೀವಿ. ಇಲ್ಲಿ ಇರುವಂಥ ಕುತೂಹಲಕಾರಿ ವಿಷಯಗಳನ್ನ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡೋಣ. ಕಾಲನೇಮಿ ಅನ್ನೋ ರಾಕ್ಷಸನ ಶಾಪದಿಂದ ಮುಕ್ತನಾಗಲು ಕೃಷ್ಣನು ಹುಡುಕೊಂಡು ಯಾರಾದರೂ ಸಿಗ್ತಾರ ಅನ್ನೋ ಶಾಪವನ್ನು ಮುಕ್ತ ಮಾಡೋದಕ್ಕೆ ಅಂತ ಹುಡಿಕೊಂಡು ಈ ಶತಶೃಂಗ ಪರ್ವತಕ್ಕೆ ಬರ್ತಾರೆ. ಈ ಅಂತರಗಂಗೆ ಏನಿದೆ ಇದು ಬಂದು ಶತಶೃಂಗ ಪರ್ವತದಲ್ಲಿ ಹುಟ್ಕೊಳ್ಳೋ ಅಂಥ ಒಂದು ಅಂತರಗಂಗೆ. ಭೂಮಿಯ ಅಂತರಾಳದಿಂದ ಹುಟ್ಟೋದಕ್ಕೆ ಅಂತರಗಂಗೆ ಅಂತ ಇದನ್ನು ಕರೀತಾರೆ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋದು ಬಂದು ಪುಷ್ಕರಣಿ. ಈ ಪುಷ್ಕರಣಿ ಮಧ್ಯಭಾಗದಲ್ಲಿ ಒಂದು ಗಣಪತಿ ಪ್ರತಿಷ್ಠಾಪನೆ ಆಗಿದೆ. ಮತ್ತು ನೀವು ಅಲ್ಲಿ ಲಾಸ್ಟಲ್ಲಿ ಕೊನೆಯಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ನಂದಿ ಬಾಯಿಂದ ನೀರು ಬರುತ್ತೆ. ಈ ನೀರು ಬಂದು ಗಂಗೆ ನದಿಯ ಮೂಲ ನದಿ ಅಂತಲೇ ಹೇಳ್ತಾರೆ, ಮೂಲ ಸ್ಥಳ ಅಂತಲೇ ಹೇಳ್ತಾರೆ. ಇದರ ಇಂದಿನ ಇತಿಹಾಸ ಬಂದು ಅಂದರೆ ಇದರ ಪುಷ್ಕರಣಿಯ ಇಲ್ಲಿನ ಸ್ಥಳದ ಬಗ್ಗೆ ಇತಿಹಾಸ ಬಂದು ದ್ವಾಪರ ಯುಗದ ಕಾಲದಲ್ಲಿ ಕೃಷ್ಣ ಅವ್ರಿಗೆ, ನಮ್ಮ ಏನು ದೈವ, ಆರಾಧ್ಯ ದೈವ ಏನಿದ್ದಾರೆ ಕೃಷ್ಣ ಅವ್ರಿಗೆ, ಕಾಲನೇಮಿ ಎನ್ನುವ ರಾಕ್ಷಸನಿಂದ ಶಾಪವಿರುತ್ತೆ. ಆ ಶಾಪ ಕೃಷ್ಣನಿಗೆ ಎಷ್ಟೇ ದೂರ ಹೋದರೂ ಎಲ್ಲೇ ಹೋದರೂ ಪರಿಹಾರ ಆಗ್ತಾ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಈ ಅಂತರಗಂಗೆ ಬಂದು ಶತಶೃಂಗ ಅನ್ನೋ ಪರ್ವತದಲ್ಲಿದೆ, ಈ ಶತಶೃಂಗ ಪರ್ವತಕ್ಕೆ ಬರ್ತಾರೆ. ಶ್ರೀ ಕೃಷ್ಣ ಅವರು ಈ ಶತಶೃಂಗ ಪರ್ವತಕ್ಕೆ ಬಂದಾಗ ಇಲ್ಲಿ ಮುಷ್ಕಂದ ಅನ್ನೋವಂಥ ಋಷಿಮುನಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಕಾಲನೇಮಿಯ ಅವ್ರನ್ನ ಹಿಂದೆಗಡೆಯಿಂದ ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ. ಅವರಿಂದ ಬಚ್ಚಿಟ್ಕೊಳ್ಳೋಕ್ಕೆ ಶ್ರೀಕೃಷ್ಣ ಅವರು ಬಂದು ಮುಷ್ಕುಂದ ಋಷಿಮುನಿಗಳು ತಪಸ್ಸು ಮಾಡ್ತಿರ್ತಾರಲ್ಲ, ಅವ್ರ ಹಿಂದೆಗಡೆ ಕುತ್ಕೋತಾರೆ. ಅದು ಮುಷ್ಕುಂದ ಋಷಿಮುನಿಗಳಿಗೆ ಗೊತ್ತಾಗೋದಿಲ್ಲ. ಕಾಲನೇಮ ಬಂದನಲ್ಲ, ಅದರಿಂದ ಅವರ ತಪಸ್ಸಿಗೆ ಭಂಗ ಆಗಿ ಮುಷ್ಕುಂದ ಮುನಿಗಳು ಕಣ್ಣನ್ನು ಓಪನ್ ಮಾಡ್ತಾರೆ, ಕಣ್ಣನ್ನು ಬಿಡ್ತಾರೆ. ಅವರು ಕಣ್ಣು ಬಿಟ್ಟು ನೋಡಿದ ತಕ್ಷಣ ಈ ಕಾಲನೇಮಿ ರಾಕ್ಷಸ ಏನಿದ್ದ ಅವನು ಅಲ್ಲೇ ಆ ಕ್ಷಣದಲ್ಲೇ ಭಸ್ಮ ಆಗೋಗ್ತಾನೆ. ಇದನ್ನು ನೋಡಿ ತುಂಬ ಆಶ್ಚರ್ಯ ಆದಂಥ ಮುಷ್ಕುಂದ ಋಷಿಮುನಿಗಳು ತುಂಬ ಆಶ್ಚರ್ಯ ಆಗಿರುತ್ತಾರೆ ಮತ್ತು ತುಂಬ ಗಾಬರಿಗೊಂಡಿರ್ತಾರೆ. ಆವಾಗ ಅವರಿಂದ ಬಚ್ಚಿಟ್ಕೊಂಡಿರೋ ಅಂಥ ಶ್ರೀಕೃಷ್ಣ ಅವರು ಮುಷ್ಕುಂದ ಋಷಿಮುನಿಗಳ ಎದುರುಗಡೆ ಬಂದು ನಿಲ್ತಾರೆ. ಆವಾಗ ಶ್ರೀಕೃಷ್ಣ ಅವರು ಮುಷ್ಕುಂದ ಮುನಿಗಳಿಗೆ ದರ್ಶನ ಕೊಟ್ಟಾಗ ಋಷಿಮುನಿಗಳು ಕೇಳ್ತಾರೆ, ಏನು ಸ್ವಾಮಿ ಈ ಥರ ಆಯಿತು, ನಾನು ಕಣ್ಣು ಬಿಟ್ಟ ತಕ್ಷಣ ಅವರು ಭಸ್ಮ ಆಗೋದ್ರಲ್ಲ, ಯಾಕೆ, ಏನಿದು ಅಂತ ಕೇಳಿದಾಗ ಶ್ರೀಕೃಷ್ಣ ಅವರು ಹೇಳ್ತಾರೆ, ಕಾಲನೇಮಿ ರಾಕ್ಷಸನಿಂದ ಇಡೀ ಜಗತ್ತಿಗೆ ಮತ್ತು ನನಗೆ ಕಂಟಕ ಇತ್ತು, ಅದು ಪರಿಹಾರ ಆಗೋದಕ್ಕೋಸ್ಕರ ನಾನು ಈ ಶತಶೃಂಗ ಪರ್ವತಕ್ಕೆ ಬಂದೆ, ಅದು ನಿನ್ನಿಂದ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಅದಾದಮೇಲೆ ಹೇಳ್ತಾರೆ, ಇಲ್ಲಿ ನಾನು ಬಂದಿದ್ದು
ಉಳಿದಿದ್ದೆ. ಮತ್ತು ಈ ಥರ ಕಾಲನೇಮಿ ಎನ್ನುವ ರಾಕ್ಷಸನ ಸಂಹಾರ ಆಯಿತು ಇಲ್ಲಿ ಈ ಜಾಗದಲ್ಲಿ ಅನ್ನೋದಕ್ಕೆ ಇಲ್ಲಿ ಏನಾದರೂ ಸ್ಥಾಪನೆ ಮಾಡಬೇಕು ಅಂತ ಶ್ರೀಕೃಷ್ಣ ಅವರು ಹೇಳಿದಾಗ ಮುಷ್ಕುಂದ ಮುನಿಗಳು ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಲಿಂಗದ ಹೆಸರೇ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ. ಆ ಲಿಂಗಕ್ಕೆ ಪ್ರತಿನಿತ್ಯ ಗಂಗೆಯನ್ನು ತಂದು ಪೂಜೆ ಮಾಡಬೇಕಾಗಿರುತ್ತೆ. ಆ ಲಿಂಗಕ್ಕೆ ಗಂಗೆಯಿಂದ ಪೂಜೆ ಮಾಡಬೇಕಾಗಿರುತ್ತೆ. ಆವಾಗ ಮುಷ್ಕುಂದ ಮುನಿಗಳು ಏನು ಮಾಡ್ತಾರೆ, ಇಲ್ಲಿ ಯಾವುದೇ ರೀತಿ ಪವಿತ್ರವಾಗಿರುವಂಥ ಗಂಗೆ ಸಿಗದೇ ಇರೋ ಕಾರಣ ಅವರ ತಪಸ್ಸಿನ ಬಲದಿಂದ ಶಕ್ತಿಯಿಂದ ಗಂಗೆಯ ಮೂಲ ಸ್ಥಳಕ್ಕೆ ಹೋಗಿ ಗಂಗೆಯನ್ನು ತಂದು ಈ ಮಹಾಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾ ಇರ್ತಾರೆ. ಪ್ರತಿ ದಿವಸ ಈ ಥರ ಗಂಗೆಯನ್ನು ತೊಗೊಂಬಂದು ಲಿಂಗಕ್ಕೆ ಅಭಿಷೇಕ ಮಾಡ್ತಿರೋದನ್ನು ನೋಡಿದಂಥ ಗಂಗಾ ಮಾತೆ, ನೀನು ಅಷ್ಟು ದೂರದಿಂದ ಯಾಕೆ ಬರ್ತೀಯಾ, ನನ್ನನ್ನು ತಗೊಳ್ಳೋದಕ್ಕೋಸ್ಕರ ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಮುಷ್ಕುಂದ ಮುನಿಗಳು ಹೇಳ್ತಾರೆ, ಎಲ್ಲಿ ಬೇಕಾದ್ರೂ ಗಂಗೆ ಸಿಗುತ್ತೆ, ಸ್ವತಃ ನೀನೇ ಗಂಗಾಬಾಯಿಯಾದಂಥ ನೀನೇ ಬರ್ತೀಯ ಅನ್ನೋದಕ್ಕೆ ನನಗೆ ಯಾವ ಥರ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಆಗ ಗಂಗಾ ಮಾತೆ ಹೇಳ್ತಾರೆ, ನಾನು ಒಂದು ರುದ್ರಾಕ್ಷಿ, ನಿಂಬೆಹಣ್ಣು ಮತ್ತು ನಿಮ್ಮ ಕೈಯಲ್ಲಿರುವ ದಂಡದ ಮುಖಾಂತರ ನಾನು ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ಋಷಿಮುನಿಗಳು ಸರಿ ಆಯಿತು ಅಂತ ಹೇಳಿಬಿಟ್ಟು ಗಂಗಾ ಮಾತೆಗೆ ನಮಸ್ಕರಿಸಿ ಈ ಅಂತರಗಂಗೆ, ಈ ಕಾಶಿ ವಿಶ್ವೇಶ್ವರ ನೆಲೆಸಿರೋಂಥ ಜಾಗಕ್ಕೆ ಬಂದಾಗ ಅಲ್ಲಿ ಅವ್ರಿಗೆ ಒಂದು ಪವಾಡನೇ ನಡೆದಿರುತ್ತೆ. ಏನು ಅಂದರೆ, ಗಂಗೆ ನಿಂಬೆಹಣ್ಣು, ರುದ್ರಾಕ್ಷಿ ಮತ್ತು ಕೈಯಲ್ಲಿರುವಂಥ ದಂಡದ ರೂಪದಲ್ಲಿ ಬಂದು ಇಲ್ಲಿ ಹರಿತಾ ಇರ್ತಾಳೆ. ಆ ಕ್ಷಣದಿಂದ ಇದಕ್ಕೆ ಅಂತರಗಂಗೆ, ಭೂಮಿಯ ಅಂತರಾಳದಿಂದ ಬರುವಂತಹ ಗಂಗೆಗೆ ಅಂತರಗಂಗೆ ಅಂತ ಹೆಸರು ಬರುತ್ತೆ. ಇಲ್ಲಿ 2 ನಂದಿಗಳಿದೆ, ಅದರ ಮಧ್ಯಭಾಗದಿಂದ ನೀರು ಬರ್ತಾ ಇರುತ್ತೆ. ಇಲ್ಲಿರುವಂಥ ನಂದಿನ ಬ್ರಿಟಿಷರ ಕಾಲದಲ್ಲಿ ಈ ನಂದಿ ಬಾಯಿಂದ ನೀರು ಹೇಗೆ ಬರುತ್ತೆ ಮತ್ತು ಅದ್ರ ಮೂಲ ಏನು ಅನ್ನೋದನ್ನು ತಿಳ್ಕೊಳಕ್ಕೋಸ್ಕರ ನಂದಿನ ಒಂದು ಒಡೆದಾಕಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಇದೆರಡು ನಂದಿ ಇದೆ, ಅಲ್ಲಿಂದ ನೀರು ಬರ್ತಿದೆ ನೋಡಿ. ಮತ್ತು ಅಲ್ಲೊಂದು ವಿಗ್ರಹ ಇದೆ, ಭೈರವೇಶ್ವರ ಅನಿಸುತ್ತೆ ಮೋಸ್ಟ್ಲಿ, ಅದ್ರ ವಿಗ್ರಹ ಇದೆ. ಅವರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಈ ನಂದಿಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀರು ಬರ್ತಿದೆ ನೋಡಿದ್ರಲ್ವಾ, ಇದು ಅಂತರಗಂಗೆ. ಇದರ ಮೂಲ ಇನ್ನೂ ಯಾರಿಗೂ ಗೊತ್ತಿಲ್ಲ, ಎಲ್ಲಿಂದ ಬರುತ್ತೆ ಏನು ಅನ್ನೋದು. ಲಿಂಗಗಳನ್ನು ಕೂಡ ನೀವು ನೋಡಬಹುದು. ಇಲ್ಲಿ ಬಿಟ್ಟರೆ ತಲಕಾಡಲ್ಲಿ ನೀವು ಪಂಚಲಿಂಗಗಳನ್ನು ನೋಡ್ಬೋದು. ಅದು ಬಿಟ್ಟರೆ ಇಲ್ಲಿ 5 ಪಂಚಲಿಂಗಗಳನ್ನು ನೋಡ್ಬೋದು. ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ, ಈ ಗಣಪತಿ ಬಂದು ಪುಷ್ಕರಣಿಯ ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ನೋಡ್ತಿದ್ದಾರಲ್ಲ, ಪಕ್ಕದಲ್ಲಿ ಒಂದು ಮೂಷಿಕ ವಾಹನ ಇಲಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ, ನಂದಿ ಬಾಯಲ್ಲಿ ಅಲ್ಲಿ ನೀರು ಬೀಳ್ತಾ ಇದೆ. ನೀರು ಬೀಳ್ತಾ ಇರೋದು ಈ ಪುಷ್ಕರಣಿ. ನಂದಿ ಬಾಯಿಂದ ಬರ್ತಾ ಇರುವಂಥ ಗಂಗೆ, ಅಂತರಗಂಗೆ ಇದು. ನೋಡ್ತಿದ್ದೀರಲ್ವ ನೀವು. ನೋಡಿ, ನೀವು ಮುಖ್ಯ ದೇವಸ್ಥಾನ ಏನಿದೆ ಗರ್ಭಗುಡಿಯಿಂದ ಸ್ವಲ್ಪ ಕೆಳಗಡೆ ಮೆಟ್ಲು ಇಳಿದು ಬಂದರೆ ಅಲ್ಲಿ ಕೂಡ ನಿಮ್ಮ ಎಡಭಾಗದಲ್ಲಿ ಒಂದು ದೇವಸ್ಥಾನ ಇದೆ. ಅದರೊಳಗಡೆ ಒಂದು ಶಿವಲಿಂಗ, 2 ಶಿವಲಿಂಗ ಇದೆ. ಹಿಂದೆಗಡೆ ಒಂದು ತುಂಬ ಉದ್ದವಾಗಿದೆ ನೋಡ್ತಿದ್ದೀರಲ್ಲ. ಮತ್ತು ಮಧ್ಯಭಾಗದಲ್ಲಿ ಒಂದು ಶಿವಲಿಂಗ ಕಾಣ್ತಾ ಇದೆ.
ಎಡಭಾಗದಲ್ಲಿ ವಿಶಾಲಾಕ್ಷಿ ತಾಯಿ ಮತ್ತು ಬಲಭಾಗದಲ್ಲಿ ಗಣೇಶ, ಶಿವನ ವಾಹನ ನಂದಿ ಇದೆ. ಇಲ್ಲಿರುವ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರಿಂದ ಆರೋಗ್ಯ ಸಂಬಂಧಿತ ಏನಾದ್ರೂ ಅನಾರೋಗ್ಯಗಳೇನಾದರೂ ಇದ್ದರೆ ಮತ್ತು ಚರ್ಮ ಕಾಯಿಲೆಗಳೇನಾದರೂ ಇದ್ದರೆ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಮೆಟ್ಟಿಲುಗಳ ಹತ್ರ ಅಥವಾ ದೇವಸ್ಥಾನದ ಹತ್ರ ಏನೂ ಇರೋದಿಲ್ಲ. ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಗಂಟೆ ನಾದ ಮತ್ತು ಡಮರುಗದ ಸದ್ದು ಮತ್ತು ಸೌಗಂಧಿಕ ವಾಸನೆ ಕೂಡ ಬರುತ್ತೆ ಅಂತ ಇಲ್ಲಿನ ಕೆಲವರು ಹೇಳ್ತಾರೆ. ಇಲ್ಲಿರುವಂಥ ಕೆಲವು ಏನೋ ಲೋಕಲ್ ಇರ್ತಾರಲ್ಲ ಜನಗಳು, ಅವರು ಇಲ್ಲಿ ಹೇಳ್ತಾರೆ. ಚಾರಣ ಪ್ರಿಯರು ಯಾರಾದರೂ ಇದ್ದರೆ ಇಲ್ಲಿ ಟ್ರೆಕ್ಕಿಂಗ್ ಕೂಡ ಬರ್ಬೋದು. ಟ್ರೆಕ್ಕಿಂಗ್ ಬರೋರಿಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, 450 ಒಬ್ಬರಿಗೆ ಇರುತ್ತೆ. ಮತ್ತು ಇಲ್ಲಿ 2 ಪ್ಲೇಸು ಬರುತ್ತೆ. ಅಂತರಗಂಗೆ ದೇವಸ್ಥಾನ ಬೇರೆ, ಅಂತರಗುಹೆ ಕೇವ್ ಬೇರೆ ಇದೆ. ಅಂತರಗಂಗೆ ಗುಹೆ ಬೇರೆ, ಅದು ಬೇರೆ ಪ್ಲೇಸು, ಇದು ಬೇರೆ ಪ್ಲೇಸು. ಇಲ್ಲಿಂದ ನಾವು ಅಂತರಗಂಗೆ ಗುಹೆಗೆ ಟ್ರೆಕ್ಕಿಂಗ್ ಹೋಗ್ಬೋದು. ನೀವು ನೋಡ್ತಿದ್ದೀರಲ್ಲ, ಟ್ರೆಕ್ಕಿಂಗ್ ಬರೋರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಈ ವಿಡಿಯೋದಲ್ಲಿ, ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಟ್ರೆಕ್ಕಿಂಗ್ ಬರೋರು. ಮತ್ತು ಇಲ್ಲಿ ಕಾರ್ತಿಕ ಮಾಸದಲ್ಲಿ ಲಕ್ಷದ್ವೀಪೋತ್ಸವ ಕೂಡ ಇರುತ್ತೆ. ಇದು ಒಂದು ಅರಣ್ಯ ಪ್ರದೇಶದಲ್ಲಿ ಇದೆ. ಇದು ಏನು ಟ್ರೆಕ್ಕಿಂಗ್ ಯಾರಾದರೂ ಬರೋರಿದ್ದರೆ, ಚಾರಣ ಬರೋರಿದ್ದರೆ ಇಲ್ಲಿಂದ ಪ್ರವೇಶ ದ್ವಾರ, ಎಂಟ್ರಿ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂತರಗಂಗೆ ಚಾರಣ ಪಥ ಪ್ರವೇಶ ದ್ವಾರ ನೋಡ್ತಿದ್ರಲ್ಲ, ಇದು ಟ್ರೆಕ್ಕಿಂಗ್ ಬರೋರಿಗೆ. ಟ್ರೆಕ್ಕಿಂಗ್ ಯಾರು ಬರಬೇಕು ಅಂದ್ಕೊಂಡ್ರೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು.